ಒಳ ಮೀಸಲಾತಿ ಜಾರಿಗೆ ವಿರೋಧಿಸುವವರ ವಿರುದ್ಧ ರಾಜ್ಯಪಾಲರಿಗೆ ದೂರು. ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಖ್ಯಾತ ವಕೀಲ ಅರುಣ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠ ಆದೇಶ ನೀಡಿದೆ. ಸರ್ಕಾರ ತುರ್ತು ಸಂಪುಟ ಸಭೆ ಕರೆದು ಒಳ ಮೀಸಲಾತಿ ಜಾರಿ ಮಾಡಬೇಕು. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೆಲವರು ವಿರೋಧಿಸ್ತಾ ಇರೋದು ಸರಿಯಲ್ಲ. ಇತ್ತೀಚೆಗೆ ಡಾಕ್ಟರ್ ಜೆ ಸೋಮಶೇಖರ್ ಕಾರ್ಯಾಗಾರ ನಡೆಸಿದರು. ಮೈಸೂರು ವಿವಿ ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ನಿರ್ದೇಶಕ ಇವರು. ಕಾರ್ಯಾಗಾರದಲ್ಲಿ ಒಳ ಮೀಸಲಾತಿ ವಿರುದ್ಧವಾಗಿ ಅಭಿಪ್ರಾಯ ಸಂಗ್ರಹಣೆಯಾಗಿದೆ. ಈ ಮೂಲಕ ಅನಗತ್ಯವಾಗಿ ಗೊಂದಲ ಸೃಷ್ಟಿಸಲು ಮುಂದಾಗಿದ್ದಾರೆ. ಡಾಕ್ಟರ್ ಜೆ ಸೋಮಶೇಖರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲಾಗಿದೆ ಅಂತ ಮೈಸೂರಿನ ಸುದ್ದಿಗೋಷ್ಠಿಯಲ್ಲಿ ಖ್ಯಾತ ವಕೀಲ ಅರುಣ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಜಾರಿಗೆ ವಿರೋಧಿಸುವವರ ವಿರುದ್ಧ ಖ್ಯಾತ ವಕೀಲ ಅರುಣ್ ಕುಮಾರ್ ಅವರು ರಾಜ್ಯಪಾಲರಿಗೆ ದೂರು ನೀಡಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ಪೀಠ ಆದೇಶ ಹೊರಡಿಸಿದೆ. ಸರ್ಕಾರ ತುರ್ತು ಸಂಪುಟ ಸಭೆ ಕರೆದು ಒಳ ಮೀಸಲಾತಿ ಜಾರಿ ಮಾಡಬೇಕು. ಸುಪ್ರೀಂ ಕೋರ್ಟ್ ಆದೇಶವನ್ನು ಕೆಲವರು ವಿರೋಧ ಮಾಡ್ತಾ ಇರೋದು ಸರಿಯಲ್ಲ. ಇತ್ತೀಚೆಗೆ ಡಾಕ್ಟರ್ ಜೆ ಸೋಮಶೇಖರ್ ಕಾರ್ಯಾಗಾರ ನಡೆಸಿದರು. ಮೈಸೂರು ವಿವಿ ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ನಿರ್ದೇಶಕ ಇವರು. ಕಾರ್ಯಾಗಾರದಲ್ಲಿ ಒಳ ಮೀಸಲಾತಿ ವಿರುದ್ಧವಾಗಿ ಅಭಿಪ್ರಾಯ ಸಂಗ್ರಹಣೆಯಾಗಿದೆ. ಈ ಮೂಲಕ ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡಲು ಮುಂದಾಗಿದ್ದಾರೆ. ಡಾಕ್ಟರ್ ಜೆ ಸೋಮಶೇಖರ್ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲಾಗಿದೆ ಅಂತ ಮೈಸೂರಿನ ಸುದ್ದಿಗೋಷ್ಠಿಯಲ್ಲಿ ಖ್ಯಾತ ವಕೀಲ ಅರುಣ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಎರಡು ಪ್ರೆಸ್ ನೋಟ್ ಬರ್ತದೆ, ದಯಮಾಡಿ ಅದನ್ನು ತಗೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಇರುವಂಥ ಎರಡು ರಾಜಕೀಯ ಪಕ್ಷಗಳು ಬಿಜೆಪಿ ಸದಾಶಿವ ಆಯೋಗನ ಒಪ್ಕೊಳ್ಳೋಂಥರ ಜೊತೆ ರಿಸರ್ವೇಷನ್ ಪ್ರಮಾಣನೂ ಕೂಡ ಜಾಸ್ತಿ ಮಾಡಿದೆ. ಕಾಂಗ್ರೆಸ್ಸು ರಿಸರ್ವೇಷನ್ ಪ್ರಮಾಣ ಜಾಸ್ತಿ ಮಾಡದೆ ಸದಾಶಿವ ಆಯೋಗನ ಯಥಾವತ್ತಾಗಿ ಒಪ್ಕೊಂಡಿದೆ. ನಾವು ಕಾಂಗ್ರೆಸ್ಗೆ ಈ ವೇದಿಕೆ ಮುಖೇನ ಕೇಳೋದೇನಪ್ಪ ಅಂತ ಅಂದರೆ, ದೇರ್ ಈಸ್ ನೋ ಡೆಲಿಬರೇಷನ್ ರಿಕ್ವೈರ್ಡ್. ಕಾಂಗ್ರೆಸ್ ಸರ್ಕಾರದ ಇದರಲ್ಲಿ ಇವತ್ತು ಯಾವುದೇ ಅಧಿಕಾರನೂ ಇಲ್ಲ. ಯಾಕಂದರೆ ಸದಾಶಿವ ಆಯೋಗನ ಒಪ್ಕೊಂಡಿರೋಂಥ ಹೊಸ ರಿಸರ್ಚ್ ಮಾಡೋಂಥ ಅವ್ರಿಗೆ ಆಪ್ಷನ್ಸ್ಗಳೇ ಇಲ್ಲ. ಯಾಕಂದ್ರೆ ಅದು ಒಪ್ಕೊಂಡಾಗಿ ಅದು ಮುಂದೆ ಫಾರ್ವರ್ಡ್ ಆಗಿದೆ. ಅದು ಯಾಕಂದರೆ ಒಳ ಮೀಸಲಾತಿಗೆ 40 ವರ್ಷದಿಂದ ಅಷ್ಟು ಹೋರಾಟ ಮಾಡ್ಕೊಂಡು ಬಂದಿರೋಂಥ ಬಡಪಾಯಿಗಳಿಗೆ ಏನೋ ಒಂದು ಆಶಾಕಿರಣವಾಗಿ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು ಅಂತಂದರೆ ಅಲ್ಲೂ ಕೂಡ ಹಿಂಗೆ ಕುತಂತ್ರ ಮಾಡ್ತಿರೋರ ವಿರುದ್ಧ ನಾವು ಕೂಡ ಸಮರ ಸಾರಿದ್ದೀವಿ. ನಾವು ಕೂಡ ಅಂಥವ್ರ ವಿರುದ್ಧ ಕ್ರಮಗಳನ್ನ ತಗೊಂಡು ಜರುಗಿಸ್ತೀವಿ. ಏನಿದ್ದು ನಿಮ್ಗೇನೋ ಅಸಮಾಧಾನ ಇದೆಯಾ, ಕೋರ್ಟ್ಗೆ ಹೋಗಿ ಚಾಲೆಂಜ್ ಮಾಡಿ, ಕೋರ್ಟ್ಗೆ ಹೋಗಿ, ಕೋರ್ಟಿಂದ ಆರ್ಡರ್ ತಗೊಂಡು ಬನ್ನಿ. ಎಲ್ಲೇಳುತ್ತೆ ನಮ್ಮ ಸುಪ್ರೀಂ ಕೋರ್ಟ್ ಬೆಂಚ್ನಲ್ಲಿ ಕರ್ನಾಟಕದಲ್ಲಿ ಈ ಜನಸಂಖ್ಯೆನ ಇನ್ನೊಂದ್ಸರಿ ಲೆಕ್ಕ ಹಾಕಬೇಕು, ಆಮೇಲೆ ಒಳ ಮೀಸಲಾತಿನ ಜಾರಿ ಮಾಡಬೇಕು ಅಂತ ಎಲ್ಲೂ ಹೇಳಲ್ಲ. ಇವರು ಸ್ವತಃ ಹಿಂಗೆ ಕ್ರಿಯೇಟ್ ಮಾಡಿ ಜನರಿಗೆ ಒಂದು ತಪ್ಪು ಸಂದೇಶ ಕೊಟ್ಟು ಈ ಒಳ ಮೀಸಲಾತಿ ಅನ್ನೋಂಥ ಒಂದು ಐತಿಹಾಸಿಕ ನಿರ್ಧಾರಕ್ಕೆ ದಾರಿ ತಪ್ಪಿಸಿ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಒಳ ಮೀಸಲಾತಿ ಪರ ಇರಲಿಲ್ಲ. ಈ ಕ್ಷಣದಲ್ಲೂ ಇಲ್ಲ. ಹಾಗಾಗಿ ಎಲ್ಲೋ ಸರ್ಕಾರನೇ ಇದೊಂದು ಕುತಂತ್ರ ಮಾಡಿ ಈ ಥರ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿಸಿ ಒಂದು ಚೆಕ್ಮೇಟ್ ಹಾಕಂತ ಹುನ್ನಾರ ಮಾಡಿದ್ರೆ ಸರ್ಕಾರದ ವಿರುದ್ಧನೇ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಮಾಡಬೇಕಾಗತ್ತೆ.